ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪಾರ್ಟ್ 1 ಶುರುನಲ್ಲಿ ಫೀಮೇಲ್ ಲೀಡ್ ಜಿಯಾನ ನೋಡ್ತೀವಿ. ಅವಳ ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಆಗಿರುತ್ತೆ. ಅವಳಿಗೆ ಪರಿಚಯ ಇಲ್ದಲೇ ಇರೋ ವ್ಯಕ್ತಿ ಕೈನ ಇಟ್ಕೊಂಡು, ಇವ್ ನನ್ನ ಹೊಸ ಬಾಯ್ ಫ್ರೆಂಡ್, ನಿನಗಿಂತ ಹ್ಯಾಂಡ್ಸಮ್ ಆಗಿದ್ದಾನೆ, ರಿಚ್ ಆಗಿದ್ದಾನೆ, ನಿನಗಿಂತ ನನಗೆ ಪರ್ಫೆಕ್ಟ್ ಆಗಿದ್ದಾನೆ, ಹುಷಾರ್, ಮತ್ತೆ ಯಾವತ್ತೂ ಕೂಡ ನನ್ನ ಹತ್ರ ಕೂಡ ಬರಬೇಡ ಅಂತ ಹೇಳ್ತಾಳೆ. ಪರಿಚಯ ಇಲ್ದಲೇ ಇರೋ ಹುಡುಗನ ಇಟ್ಕೊಂಡಿದ್ದಾಳಲ್ವಾ, ಇವರೇ ಈ ಕಥೆಯ ನಾಯಕ ಮಿಸ್ಟರ್ ಲೀ. ಜಿಯಾ ಮಿಸ್ಟರ್ ಲೀಗೆ ಎಲ್ಲ ವಿಷಯನೂ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾಳೆ. ನನ್ನ ಬಾಯ್ ಫ್ರೆಂಡ್ ನನಗೆ ಚೀಟ್ ಮಾಡ್ದ, ನನ್ನನ್ನ ಕ್ಷಮಿಸ್ಬಿಡಿ, ಅವನ್ ಮುಂದೆ ನಿಮ್ಮನ್ನ ನನ್ನ ಬಾಯ್ ಫ್ರೆಂಡ್ ಅಂತ ಪರಿಚಯ ಮಾಡ್ಕೋಬೇಕಾಗಿ ಬಂತು. ಆಗ ಮಿಸ್ಟರ್ ಲೀ ಅವಳಿಗೆ ರೂಡ್ ಆಗಿ ಹೇಳ್ತಾರೆ, ನೀನ್ ಮಾಡಿದ್ದು ತಪ್ಪು, ಬ್ಯಾಡ್ ಬಾಯ್ಸ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋ ಅವಶ್ಯಕತೆ ಯಾದ್ರೂ ಏನಿದೆ ನಿನಗೆ? ಆಗ ಜಿಯಾ ಹೇಳ್ತಾಳೆ, ನಿನ್ಗೇನ್ ಗೊತ್ತು, ಬ್ರೇಕಪ್ ಆಗಿರೋದು ನನಗೆ, ನೋವಾಗ್ಬೇಕಾಗಿರೋದು ನನಗೆ ಅಲ್ವಾ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಹಿಂದೆಯಿಂದ ಬಂದು ಜಿಯಾಗೆ ಡಿಕ್ಕಿ ಹೊಡಿತಾನೆ. ಅವಳ ಫೋನ್ ಕೆಳಗಡೆ ಬಿದ್ದೋಗುತ್ತೆ. ಅವನು ಹೇಳ್ತಾನೆ, ನಿನಗೆ ನಾನು ಬಿಟ್ಟು ಇರೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ, ಆದ್ರೆ ನಾನು ಹಿಂದೆಲೇ ಹೊಸ ಬಾಯ್ ಫ್ರೆಂಡ್ನ ಕೂಡ ಮಾಡ್ಕೊಂಡಿದ್ದೀಯಾ? ಆಗ ಜಿಯಾ ಹೇಳ್ತಾಳೆ, ನಾನು ಬಾಯ್ ಫ್ರೆಂಡ್ ಮಾಡ್ಕೊಂಡಿದ್ದೀನಿ, ನಿನ್ನಂತ ಚೀಟರ್ನ ಅವಶ್ಯಕತೆ ಇಲ್ಲ ನನಗೆ. ಅದನ್ನ ಕೇಳಿಸ್ಕೊಂಡು ಆನ್ಗೆ ಕೋಪ ಬರುತ್ತೆ. ಅವಳಿಗೆ ಹೊಡೆಯೋದಿಕ್ಕೆ ಅಂತ ಹೋಗ್ತಾನೆ. ಮಿಸ್ಟರ್ ಲೀ ಅವನ ಕೈನ ಇಟ್ಕೊಂಡು, ಬ್ರೇಕಪ್ ಆದ ತಕ್ಷಣ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ರೂಡ್ ಆಗಿ ಬಿಹೇವ್ ಮಾಡೋದು ಸರಿಯಲ್ಲ. ಜಿಯಾಗೆ ಲಿನ್ ಹೇಳಿದ ಮಾತು ತುಂಬಾನೇ ಇಷ್ಟ ಆಗುತ್ತೆ. ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಲಿನ್ ಕೆಳಗಡೆ ಬಿದ್ದಿದ್ದ ಜಿಯಾ ಫೋನನ್ನ ತಗೊಂಡು ಅವಳಿಗೆ ಕೊಡ್ತಾನೆ. ಮಿಸ್ಟರ್ ಲಿನ್ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಫೋನ್ನ ನೋಡ್ತಾನೆ, ಆದ್ರೆ ಅದು ಅವನ್ ಫೋನ್ ಆಗಿರಲ್ಲ, ಜಿಯಾ ಫೋನ್ ಆಗಿರುತ್ತೆ. ಅವಳಿಗೆ ವಾಪಸ್ ಕೊಡೋದಿಕ್ಕೆ ಅಂತ ಬರ್ತಾನೆ. ಜಿಯಾ ತುಂಬಾನೇ ಡ್ರಿಂಕ್ ಮಾಡಿರ್ತಾಳೆ. ಲಿನ್ ನೋಡ್ತಿದ್ದಾಗೆ ಅವಳು ಹೇಳ್ತಾಳೆ, ನೀನ್ ನನ್ನ ಹೊಸ ಬಾಯ್ ಫ್ರೆಂಡ್ ಅಲ್ವಾ? ಆದ್ರೆ ಜಿನ್ ಬೇರೆ ಏನನ್ನು ಹೇಳ್ದಲೆ ನಮ್ ಫೋನ್ ಎಕ್ಸ್ಚೇಂಜ್ ಆಗಿದೆ ಅಂತ ಹೇಳಿ ಅವಳ ಫೋನನ್ನ ವಾಪಸ್ ಕೊಟ್ಟು ಹೋಗ್ತಿರ್ಬೇಕಾದ್ರೆ ಮತ್ತೆ ಹಿಂದೆ ತಿರುಗಿ ನೋಡ್ತಾನೆ. ಜಿಯಾನ ನೋಡಿ ಅವನಿಗೆ ತುಂಬಾನೇ ಫೀಲ್ ಆಗುತ್ತೆ. ಅಲ್ಲೇ ಇದ್ದ ಇಬ್ರು ಹುಡುಗರು ಅವಳನ್ನೇ ನೋಡ್ತಾ ಮಾತಾಡ್ತಿರ್ತಾರೆ. ಅವಳನ್ನ ಒಂದು ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡ್ ಬಂದು ಜಿಯಾ ಫ್ರೆಂಡ್ ಜೊತೆ ಮಾತಾಡೋದಿಕ್ಕೆ ಅಂತ ಫೋನ್ ಮಾಡಿ ಕೊಡ್ತಾನೆ. ಅವ್ರು ತುಂಬಾನೇ ಡ್ರಿಂಕ್ ಮಾಡಿದ್ರಿಂದ ಮಾತಾಡೋದಿಕ್ಕೆ ಆಗ್ತಿರಲ್ಲ. ಮಿಸ್ಟರ್ ಲಿನ್ ಫೋನಲ್ಲಿ ಮಾತಾಡ್ತಾ ಅವಳಿರೋ ಅಡ್ರೆಸ್ ಅನ್ನ ಹೇಳಿ, ಪ್ಲೀಸ್ ಬೇಗನೆ ಬಂದು ಇವಳನ್ನ ಪಿಕ್ ಮಾಡಿ. ಜಿಯಾ ತುಂಬಾನೇ ಡ್ರಿಂಕ್ ಮಾಡಿದ್ರಿಂದ ಅದು ಇದು ಅಂತ ಮಾತಾಡ್ತಿರ್ತಾಳೆ. ನನ್ಗಿವತ್ತು 2 ವಿಷಯಕ್ಕೆ ತುಂಬಾನೇ ಖುಷಿಯಾಗಿದೆ. ಒಂದು, ನನಗೆ ಬ್ರೇಕಪ್ ಆಗಿದೆ, ನನ್ನ ಫೋನು ಮತ್ತೆ ವಾಪಸ್ ಸಿಕ್ಕಿದೆ. ಆಗ ಮಿಸ್ಟರ್ ಲಿನ್ ಹೇಳ್ತಾರೆ, ನೀನ್ ಗಳಬೇಕು ಅನ್ಸದೆ ಅದ್ಬಿಡು, ಅವನಿಗೆ ಗೊತ್ತಿರುತ್ತೆ ಇವಳಿಗೆ ತುಂಬಾನೇ ನೋವಾಗಿದೆ ಅಂತ. ಆಗ ಜಿಯಾಗೆ ಅವಳ ಪಾಸ್ಟ್ ಮೆಮೊರಿ ನೆನಪಾಗುತ್ತೆ. ಅವ್ರ ತಂದೆ ಅವಳನ್ನ ಬಿಟ್ಟೋಗ್ಬೇಕಾದ್ರೆ ಜಿಯಾ ತುಂಬಾನೇ ಅಳ್ತಾ ಇರ್ತಾಳೆ. ಆಗ ಅವ್ರಮ್ಮ ಅವಳನ್ನ ಸಮಾಧಾನ ಮಾಡಿ ಹೇಳ್ತಾರೆ, ಅಳೋದನ್ನ ನಿಲ್ಸು, ಹತ್ರ ಯಾವುದೇ ಸಮಸ್ಯೆ ಕೂಡ ಬಗೆಹರಿಯಲ್ಲ. ಇದಾದ್ಮೇಲೆ ತುಂಬಾ ದಿವಸದಿಂದ ಜಿಯಾಗೆ ಬಾಯ್ ಫ್ರೆಂಡ್ ಆಗಿರ್ತಾನೆ. ಅವಳ ಆರೋಗ್ಯ ಹಾಳಾಗಿದ್ರು ಕೂಡ ಒಂದು ಸಾರಿ ಕೂಡ ಅವಳ ಹತ್ರ ಬರೋದಿಲ್ಲ. ಈ ನೋವನ್ನೆಲ್ಲ ಅವಳ ಮನ್ಸಲ್ಲೇ ಇಟ್ಕೊಂಡಿರ್ತಾಳೆ. ಮಿಸ್ಟರ್ ಲೀ ಎಳೋದಕ್ಕೆ ಎಳೆದ್ರಿಂದ ನಿಜವಾಗ್ಲೂ ಅವಳು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ಅವನಿಗೆ ಬೈತಾಳೆ, ನೀನ್ ನನ್ನನ್ನ ಯಾಕೆ ಅಳೋದಿಕ್ಕೆ ಹೇಳ್ದೆ, ಎಲ್ಲಾ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಕೊಳ್ಳೋದಿಕ್ಕೆ ಆಗೋದಿಲ್ಲ. ಆಗ ಲಿನ್ ಹೇಳ್ತಾನೆ, ನನ್ಗೀಗ 34 ವರ್ಷ, ನೀನು ನನ್ನ ಮುಂದೆ ಚಿಕ್ಕ ಹುಡುಗಿ ತರ. ಜಿಯಾನ ಚಿಕ್ಕ ಹುಡುಗಿ ತರ ಅಂತ ಹೇಳಿದ್ದು ಅವಳಿಗೆ ಇಷ್ಟ ಆಗೋದಿಲ್ಲ. ನಾನೀಗ ದೊಡ್ಡವಳಾಗಿದ್ದೀನಿ ಅಂತ ಹೇಳಿ ಮಿಸ್ಟರ್ ಲಿನ್ಗೆ ಕಿಸ್ ಮಾಡ್ತಾಳೆ. ನಾನು ಚಿಕ್ಕ ಹುಡುಗಿ ಅಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಈ ರೊಮ್ಯಾಂಟಿಕ್ ಸೀನ್ ಇಲ್ಲಿಗೆ ಕಟ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಜಿಯಾ ಆಫೀಸಿಗೆ ಬರ್ತಾಳೆ. ನಾನು ರಾತ್ರಿ ಏನ್ ಮಾಡಿದೆ ಅಂತ ನೆನಪು ಮಾಡ್ಕೋತಾಳೆ. ಡ್ರಿಂಕ್ ಮಾಡಿದಾಗ ಸಣ್ಣ ಪುಟ್ಟ ತಪ್ಪು ಆಗೇ ಆಗುತ್ತೆ ಅಂತ ಹೇಳಿ ಅವಳೇ ಸಮಾಧಾನ ಮಾಡ್ಕೋತಾಳೆ. ಇವತ್ತು ಆಫೀಸ್ ಮೊದಲನೇ ದಿವಸ ಆಗಿರುತ್ತೆ. ಅವಳಿಗೆ ರಿಸೆಪ್ಷನಿಸ್ಟ್ಗೆ ಅವಳ ಪರಿಚಯ ಮಾಡ್ಕೊಳ್ಳೋದಿಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಮಿಸ್ಟರ್ ಲೀ ಆಫೀಸ್ಗೆ ಬಂದಿದ್ರಿಂದ ಎಲ್ಲರೂ ಮೇಲೆದ್ದು ನಿಂತ್ಕೋತಾರೆ. ಜಿಯಾಗೆ ಮಿಸ್ಟರ್ ಲೀನ ನೋಡಿ ಶಾಕ್ ಆಗುತ್ತೆ. ರಾತ್ರಿ ಡ್ರಿಂಕ್ ಮಾಡಿ ಕಿಸ್ ಮಾಡಿದ್ದು ಅವಳ ಬಾಸಿಗೆ ಅಂತ. ಇದಾದ್ಮೇಲೆ ಜಿಯಾಗೆ ಆಫೀಸ್ ನಲ್ಲಿರೋದು ತುಂಬಾನೇ ಕಷ್ಟ ಆಗ್ತಿರುತ್ತೆ. ಅವಳ ಬಾಸನ್ನ ನೋಡ್ತಿದ್ದಾಗೆ ಬಚ್ಚಿಟ್ಕೋತಾ ಇರ್ತಾಳೆ. ಎಲ್ಲೂ ಕೂಡ ಕಾಣಿಸ್ಕೋತಾ ಇರಲ್ಲ. ಸೀನಿಯರ್ ಎಂಪ್ಲಾಯ್ ಒಂದು ಫೈಲನ್ನ ಯಾರೋ ಒಬ್ಬ ವ್ಯಕ್ತಿಗೆ ಕೊಡೋದಿಕ್ಕೆ ಅಂತ ತಗೊಂಡೋಗ್ತಿರ್ತಾರೆ. ಆದ್ರೆ ಜಿಯಾ ಆ ಫೈಲನ್ನ ನಾನೇ ತಗೊಂಡೋಗ್ತೀನಿ ಅಂತ ಹೇಳ್ತಾಳೆ. ಸ್ವಲ್ಪ ಹೊತ್ತಾದ್ರೂ ಮಿಸ್ಟರ್ ಲೀ ಕಣ್ಣಿಗೆ ಬೀಳ್ದಾಗೆ ತಪ್ಪಿಸ್ಕೋಬಹುದು ಅಂತ. ಆದ್ರೆ
ಆದ್ರೆ ಅವಳಿಗೆ ಗೊತ್ತಿಲ್ಲ ಯಾರ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಅನ್ಕೊಂಡಿದ್ದಳು ಅವ್ರ ಮುಂದೆಲೆ ಹೋಗಿ ಸಿಕ್ಕಾಕೋತೀನಿ ಅಂತ. ಮಿಸ್ಟರ್ ಲೀನ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಫೈಲ್ ನ ಕೊಟ್ಟು ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ. ಆಗ ಮಿಸ್ಟರ್ ಲೀ ಕೇಳ್ತಾರೆ, ನಿನ್ನ ಮೊದಲು ಆಫೀಸ್ ನಲ್ಲಿ ಯಾವತ್ತೂ ಕೂಡ ನೋಡೇ ಇಲ್ಲ. ಆಗ ಜಿಯಾ ಅನ್ಕೋತಾಳೆ ಮಿಸ್ಟರ್ ಲೀ ನನ್ನನ್ನ ಗುರ್ತಿಡ್ದಿಲ್ಲ ಅಂತ. ಅವಳನ್ನ ಪರಿಚಯ ಮಾಡ್ಕೋತಾಳೆ. ನನ್ನ ಹೆಸರು ಜಿಯಾ ಅಂತ, ಆಫೀಸ್ ನಲ್ಲಿ ಹೊಸದಾಗಿ ಬಂದಿರೋ ಇಂಟರ್ನ್. ನಾನ್ ನಿಮಗೆ ಪ್ರಾಮಿಸ್ ಮಾಡ್ತೀನಿ ನನ್ನಿಂದ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಆಗ ಮಿಸ್ಟರ್ ಲೀ ಹೇಳ್ತಾರೆ, ಈಗಾಗ್ಲೇ ನಾನು ನಿನ್ನಿಂದ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದೀನಿ. ಗಲೀಜಾಗಿರೋ ಶೂ ಇಂದ ಒಳಗಡೆ ಬಂದಿದ್ದೆ. ವಾಶ್ರೂಮ್ ನ ಬಿಟ್ಟು ನನ್ನ ಮನೇಲಿ ನನ್ ಪರ್ಮಿಷನ್ ಇಲ್ದಲೆ ಬೇರೆಲ್ಲೂ ಹೋಗೋ ಹಾಗಿಲ್ಲ. ಹೋಗಿ ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊ. ಮಾತನ್ನ ಕೇಳಿದ್ಮೇಲೆ ಜಿಯಾಗೆ ಬೇರೆ ದಾರಿ ಇಲ್ದಲೆ ಲಿವಿಂಗ್ ಏರಿಯಾದಲ್ಲಿ ಕೂತ್ಕೋತಾಳೆ. ಅವಳ ಫೋನಲ್ಲಿ ಬ್ಯಾಟ್ರಿ ಡೌನ್ ಆಗಿರುತ್ತೆ. ಮಿಸ್ಟರ್ ಲೀ ಹತ್ರ ಬಂದು ಅವ್ನ್ ಚಾರ್ಜರ್ ಕೇಳ್ತಾಳೆ. ಸ್ವಲ್ಪ ಸಮಯ ಆದ್ಮೇಲೆ ಮಿಸ್ಟರ್ ಲೀ ಅವರಿಗಾಗಿ ಊಟನ ಪ್ರಿಪೇರ್ ಮಾಡ್ತಿದ್ರೆ ಜಿಯಾಗೆ ಕೂತಿ ಬೋರ್ ಆಗ್ತಿರುತ್ತೆ. ಮಿಸ್ಟರ್ ಲೀ ಮಾಡಿರೋ ಊಟನ ಟೇಸ್ಟ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಿ ಮಿಸ್ಟರ್ ಲೀ ಬಂದು ಅವಳನ್ನ ತಡಿತಾರೆ. ನನಗ್ ಮಾತ್ರ ಊಟನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಅಂತ. ಜಿಯಾ ಅಲ್ಲೇ ಕೂತ್ಕೊಂಡು ಮಿಸ್ಟರ್ ಲೀ ಆರ್ಡರ್ಗಾಗಿ ಕಾಯ್ತಾ ಇರ್ತಾಳೆ. ಅವನು ಯಾವಾಗ ಅವಳನ್ನ ಅಲ್ಲಿಂದ ಹೋಗೋದಿಕ್ಕೆ ಕೇಳ್ತಾರೆ ಅಂತ. ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ಇವತ್ತು ನಿನ್ ಬರ್ತ್ಡೇ, ಲಂಚ್ ಟ್ರೀಟ್ ಕೊಡು. ಆಗ ಜಿಯಾ ಹೇಳ್ತಾಳೆ, ಪ್ಲೀಸ್ ನನ್ ಮುಂದೆ ಊಟದ ವಿಷಯನ ಮಾತಾಡ್ಬೇಡ. ನನಗೆ ತುಂಬಾ ಹೊಟ್ಟೆ ಹಸ್ವಾಗ್ತಿದೆ. ಆದ್ರೆ ಈ ಸ್ಟ್ರಿಕ್ಟ್ ಆಗಿರೋ ಬಾಸು ನನ್ನನ್ನ ಇಲ್ಲಿಂದ ಹೋಗೋದಿಕ್ಕೆ ಪರ್ಮಿಷನ್ ಕೊಡ್ತಿಲ್ಲ. ಮಿಸ್ಟರ್ ಲೀ ಕೂಡ ಕೇಳಿಸ್ಕೋತಾರೆ, ಇವತ್ತು ಜಿಯಾ ಬರ್ತ್ಡೇ ಅಂತ. ಅವಳಿಗಾಗಿ ಊಟನ ಪ್ರಿಪೇರ್ ಮಾಡ್ತಾರೆ. ಎಷ್ಟೇ ಸ್ಟ್ರಿಕ್ಟ್ ಆಗಿರೋ ಬಾಸ್ ಆದ್ರೂ ಕೂಡ ಬರ್ಡೇ ದಿವಸ ಹುಡುಗಿಗೆ ಬೇಜಾರ್ ಮಾಡಬಾರ್ದು ಅಂತ ಹೇಳಿ ಅವಳಿಗೆ ಇಷ್ಟವಾದ ಸೂಪನ್ನ ಪ್ರಿಪೇರ್ ಮಾಡ್ತಾರೆ. ಜಿಯಾ ಸೋಫಾ ಮೇಲೆ ಕೂತಿ ಅವಳಿಗೆ ಅಲ್ಲೇ ನಿದ್ದೆ ಬರುತ್ತೆ. ಅಲ್ಲಿಗೆ ಮಿಸ್ಟರ್ ಲೀ ಬಂದು ಹೇಳ್ತಾರೆ, ಕಿಚನ್ ಅಲ್ಲಿ ಸ್ವಲ್ಪ ಉಳ್ದಿರೋ ಊಟ ಇದೆ, ನೀನು ಊಟ ಮಾಡೋ ಹಾಗಿದ್ರೆ ಮಾಡಬಹುದು. ಅವಳಿಗೆ ಹೊಟ್ಟೆ ಹಸ್ವಾಗಿದ್ರಿಂದ ತುಂಬಾನೇ ಸುಸ್ತಾಗ್ತಿರುತ್ತೆ. ಕಿಚನ್ಗೆ ಹೋಗಿ ನೋಡ್ತಾಳೆ. ಅವಳ ಫೇವ್ರೇಟ್ ಊಟ ಇರುತ್ತೆ. ಹೊಟ್ಟೆ ತುಂಬಾ ಊಟ ಮಾಡ್ತಾಳೆ. ಅವಳ ಕತ್ತಲ್ಲಿ ಹಾಕಿರೋ ಚೈನನ್ನ ಬಿಚ್ಚೋದಿಕ್ಕೆ ಅಂತ ಹೋಗ್ತಾಳೆ. ಆದ್ರೆ ಅವಳ ಕೈಲಿ ಬಿಚ್ಚೋದಿಕ್ಕೆ ಆಗ್ತಿರಲ್ಲ. ಮಿಸ್ಟರ್ ಲೀಗೆ ಸಹಾಯ ಮಾಡೋದಕ್ಕೆ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ನೀನ್ ಯಾಕೆ ಇಷ್ಟು ಸ್ಟುಪಿಡ್ ಆಗಿದ್ಯಾ, ಬಂದಾಗ್ಲಿಂದ ನನಗೆ ಸಮಸ್ಯೆ ಮಾಡ್ತಾನೆ ಇದೆಯಾ. ಆಗ ಜಿಯಾ ಹೇಳ್ತಾಳೆ, ನೀವೊಬ್ರಿಗೆ ಸಹಾಯ ಮಾಡಿದ್ರೆ ಬೇರೆ ಯಾರಾದ್ರೂ ನಿಮ್ಗೆ ಸಹಾಯ ಮಾಡ್ತಾರೆ. ಆಗ ಲೀ ಬಂದು ಅವಳ ಚೆನ್ನ ಬಿಚ್ಚೋದಿಕ್ಕೆ ಸಹಾಯ ಮಾಡ್ತಾರೆ. ಆಗ ಅವಳು ಹೇಳ್ತಾಳೆ, ನೀವು ತುಂಬಾ ವಿಚಿತ್ರವಾಗಿದ್ದೀರ, ಸಹಾಯ ಮಾಡಲ್ಲ ಅಂತೀರಾ, ಮತ್ತೆ ನೀವೇ ಬಂದು ಸಹಾಯ ಮಾಡ್ತೀರಾ. ಆಗ ಮಿಸ್ಟರ್ ಲೀ ಅವಳಿಗೆ ಕ್ಲೋಸ್ ಆಗಿ ಹೇಳ್ತಾರೆ, ನನ್ಗೆ ಭಯ, ನೀನ್ ಮತ್ತೆ ನನಗೆ ಕಿಸ್ ಮಾಡ್ಬೇಡ. ಮಿಸ್ಟರ್ ಲೀಗೆ ಗೊತ್ತಾಗಿರುತ್ತೆ ಜಿಯಾನೇ ಡ್ರಿಂಕ್ಸ್ ಮಾಡಿ ಅವನಿಗೆ ಕಿಸ್ ಮಾಡಿದ್ದು ಅಂತ. ಮಾತನ್ನ ಕೇಳಿ ಅವಳಿಗೆ ಶಾಕ್ ಆಗುತ್ತೆ. ಜಿಯಾ ಮನೆಗೆ ಹೋಗಿರಲ್ಲ. ಸೋಫಾ ಮೇಲೆ ಕೂತಿ ಅಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾಳೆ. ಮಿಸ್ಟರ್ ಲೀ ಅವಳು ಹೊತ್ಕೊಂಡಿದ್ದ ಬ್ಲಾಂಕೆಟ್ ನ ತೆಗಿತಾರೆ. ಅವಳು ಅನ್ಕೊಂಡಿರ್ತಾಳೆ ಇಲ್ಲಿವರೆಗೂ ಅವಳು ಕನ್ಸ್ಕೊಂಡಿದ್ದಾಳೆ ಅಂತ. ಮಿಸ್ಟರ್ ಲೀ ಹೇಳ್ತಾರೆ, ನಿನ್ ಆಫೀಸ್ ಟೈಮ್ ಮುಗ್ದಿದೆ, ನೀನೀಗ ಮನೆಗೆ ಹೋಗಬಹುದು. ಜಿಯಾ ಅವಳ ಫ್ರೆಂಡ್ಗೆ ಎಲ್ಲಾ ವಿಷಯನು ಹೇಳಿ ಈ ರೂಮನ್ನ ಕ್ಲೀನ್ ಮಾಡೋದಿಕ್ಕೆ ಸಹಾಯ ಮಾಡು ಅಂತ ಕೇಳ್ತಾಳೆ. ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ಸಾಕು ನಿನ್ ಆಕ್ಟಿಂಗ್ ನ ನಿಲ್ಸು, ಇದನ್ನ ಕ್ಲೀನ್ ಮಾಡೋದಿಕ್ಕೆ ನನ್ನ ಕೈಲಿ ಸಹಾಯ ಮಾಡೋದಿಕ್ಕೆ ಆಗೋದಿಲ್ಲ. ನಮ್ಮ ಅಣ್ಣನ್ಗೆ ಹೇಳ್ತೀನಿ, ಅವ್ನು ನಿನಗೆ ಸಹಾಯ ಮಾಡ್ತಾನೆ. ನೆಕ್ಸ್ಟ್ ಡೇ ಜಿಯಾ ಅವಳ ಫ್ರೆಂಡ್ ಜೊತೆ ಕಾಲಲ್ಲಿ ಮಾತಾಡ್ತಾನೆ. ನಿಮ್ಮಣ್ಣ ಯಾವ ರೀತಿ ಶರ್ಟ್ ಹಾಕೊಂಡಿದ್ದಾರೆ, ವೈಟ್ ಅಂಡ್ ಬ್ಲೂ, ನನ್ ಮುಂದೆಲೆ ನಿಂತ್ಕೊಂಡಿದ್ದಾನೆ. ಆದ್ರೆ ಆ ಹುಡುಗ ಬೇರೆ ಯಾರಿಗೋ ಕಾಯ್ತಾ ಇರ್ತಾನೆ. ಜಿಯಾ ಅವನ ಹತ್ರ ಬಂದು, ನೀನ್ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ, ಬಾ ನನ್ ಜೊತೆ, ಅಲ್ಲಿ ನೀನು ಮಾಡೋದಿಕ್ಕೆ ಕೆಲಸ ತುಂಬಾನೇ ಇದೆ. ಇವ್ರು ಹೋಗ್ತಿದ್ದಾಗೆ ಜಿಯಾ ಫ್ರೆಂಡ್ ಅಣ್ಣ ಬರ್ತಾನೆ. ಅವನು ಫೋನಲ್ಲಿ ಕೇಳ್ತಾನೆ, ನಿನ್ ಫ್ರೆಂಡ್ ಎಲ್ಲಿದ್ದಾಳೆ, ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಜಿಯಾ ಮಿಸ್ ಆಗಿ ಅವಳ ಜೊತೆ ಬೇರೆ ಹುಡುಗನ ಕರ್ಕೊಂಡೋಗಿರ್ತಾಳೆ. ಅವನನ್ನ ಭಯ ಪಡಿಸಿ ಕೆಲಸ ಮಾಡಿಸ್ತಿರ್ತಾಳೆ. ಆ ಹುಡುಗ ಅವಳಿಗೆ ಅರ್ಥ ಮಾಡ್ಸೋದಿಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಜಿಯಾ ಅವನ್ ಮಾತನ್ನ ಕೇಳೋದಿಕ್ಕೆ ರೆಡಿ ಇರೋದಿಲ್ಲ. ಕೆಲಸ ಎಲ್ಲ ಮುಗಿದ್ಮೇಲೆ ಹೇಳ್ತಾಳೆ, ನೀ ನನಗೆ ಸಹಾಯ ಮಾಡಿದ್ಯಾ, ಫ್ರೀಯಾಗಿ ಊಟ ಮಾಡೋದು ಹೇಗೇನೋ ಟ್ರಿಕ್ ನ ಹೇಳ್ಕೊಡ್ತೀನಿ ಅಂತ ಹೇಳಿ ಹೋಟೆಲ್ಗೆ ಕರ್ಕೊಂಡ್ ಬರ್ತಾಳೆ. ಮತ್ತೆ ಆಕ್ಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಆಂಟಿ, ನನ್ಗೆ ಈ ಊಟನ ಸರ್ವ್ ಮಾಡಿ, ನನ್ನ ಬಾಯ್ ಫ್ರೆಂಡ್ ನನ್ನ ಜೊತೆ ಬ್ರೇಕಪ್ ಮಾಡ್ಕೊಂಡಿದ್ದಾನೆ, ನನಗೆ ತುಂಬಾ ಬೇಜಾರಾಗಿದೆ, ಆದ್ರೂ ಪರವಾಗಿಲ್ಲ ನಾನು ಊಟ ಮಾಡ್ತೀನಿ ಅಂತ ಹೇಳಿ ಈ ರೀತಿ ಟ್ರಿಕ್ ನ ಯೂಸ್ ಮಾಡಿ ಊಟನ ತಗೋತಾಳೆ. ಜಿಯಾ ಜೊತೆ ಇದ್ದ ಹುಡುಗಂಗೆ ಊಟ ಫ್ರೀಯಾಗಿ ಸಿಗುತ್ತೆ. ಆಂಟಿಗೆ ಆ ಹುಡುಗ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾನೆ. ಇಬ್ರು ಜೊತೆಲೆ ಊಟ ಮಾಡಿ ಕಸನೆಲ್ಲಾನು ಜೊತೆಲೆ ಪ್ಯಾಕ್ ಮಾಡ್ತಾರೆ. ನಮ್ ಕ್ಯೂಟ್ ಬಾಯ್ಗೆ ತುಂಬಾನೇ ಸುಸ್ತಾಗಿರುತ್ತೆ. ಅಲ್ಲೇ ಕೂತ್ಕೋತಾನೆ. ಪ್ಲೀಸ್ ನನ್ನನ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ ಬಿಡು. ಅದೇ ಸಮಯಕ್ಕೆ
ಕಾರಿಂದ ಇಳ್ದು ಬಂದ ವ್ಯಕ್ತಿ ಆ ಬಾಕ್ಸ್ ಮೇಲೆ ಬಿದ್ದೋಗ್ತಾನೆ. ಎಲ್ಲ ಚೆಲ್ಲೋಗುತ್ತೆ. ನಮ್ ಕ್ಯೂಟ್ ಪಾಯ್ ನನ್ನ ಹತ್ರ ಸಾರಿ ಕೇಳು, ಆ ಬಾಕ್ಸ್ನ ಮತ್ತೆ ಅದೇ ಜಾಗದಲ್ಲಿ ಇಡ್ಬೇಕು. ಆಗ ಅಂಕಲ್ ಹೇಳ್ತಾರೆ, ಯಾರು, ನಾನ್ ಕ್ಷಮೆ ಕೇಳ್ಬೇಕಾ? ನಾನು ಯಾರು ಗೊತ್ತಾ ನಿನಗೆ ಅಂತ ಹೇಳಿ ಆ ಗ್ಯಾಂಗ್ ನ ಲೀಡರ್ ನ ಕರ್ಕೊಂಡ್ ಬರ್ತಾನೆ. ಆಗ ಜಿಯಾ ಅದೇನೇ ಮಾತಿದ್ರು ಇವನ್ ಜೊತೆ ಮಾತಾಡಿ ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಆ ಗ್ಯಾಂಗ್ ಲೀಡರ್ ಕ್ಯೂಟ್ ಪಾಯ್ಗೆ ಹೊಡೆಯೋದಿಕ್ಕೆ ಅಂತ ಹೋಗ್ತಿರ್ತಾರೆ. ಅಷ್ಟರಲ್ಲಿ ಜಿಯಾ ರೆಡಿಯಾಗಿರು, ನಾನ್ ನಿನ್ನ ಕರ್ಕೊಂಡು ಹೋಗೋದಕ್ಕೆ ಬರ್ತಿದ್ದೀನಿ ಅಂತ ಹೇಳಿ ಸ್ಕೂಟರ್ನ ತಗೊಂಡ್ ಬರ್ತಾಳೆ. ಕ್ಯೂಟ್ ಪಾಯ್ನ ಬೈಕ್ ಮೇಲೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾಳೆ. ಆದ್ರೆ ಹೋಗ್ತಿರ್ಬೇಕಾದ್ರೆ ಮಿಸ್ ಆಗಿ ಅವಳು ಎಂಪ್ಲಾಯ್ ಕಾರ್ಡ್ ಅನ್ನ ಅಲ್ಲೇ ಬೀಳ್ಸೋಗ್ತಾಳೆ. ಆ ಗ್ಯಾಂಗ್ ನ ಲೀಡರ್ ಕೈಲಿ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.